ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಈ ದಿನ ನಾವು ಹೆಸರುಕಾಳು ಕ್ಯಾಬೇಜ್ ಹಾಕಿ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಕುಕ್ಕರ್ಗೆ 1 ಬೌಲ್ ಹೆಸರು ಕಾಳು ಹಾಕಿ ಸ್ವಲ್ಪ ನೀರು ಹಾಕಿ 1 ವಿಜಿಲ್ ಬರೋವರೆಗೂ ಬೇಯಿಸಿ. 1 ವಿಜಿಲ್ ಬಂದರೆ ಸಾಕು. ಆಗ ಹೆಸರು ಕಾಳು ಅರ್ಧ ಮಾತ್ರ ಬೆಂದಿರುತ್ತೆ. ಮತ್ತೆ ಕುಕ್ಕರ್ನ ಓಪನ್ ಮಾಡಿ ನೋಡಿ, ಈ ರೀತಿ ಅರ್ಧ ಬೆಂದಿರುತ್ತೆ. ಇಷ್ಟು ಬೆಂದಿದ್ರೆ ಸಾಕು. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕ್ಯಾಬೇಜನ್ನ ಹಾಕಿ. ನಾನು ಇಲ್ಲೊಂದು ಮೀಡಿಯಮ್ ಸೈಜ್ ಕ್ಯಾಬೇಜನ್ನ ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ 1 ವಿಜಿಲ್ ಬೇಯೋಕ್ಕೆ ಬಿಟ್ಬಿಡಿ. 1 ವಿಜಿಲ್ ಬಂದರೆ ಸಾಕು. ತುಂಬ ಬೇಯಿಸಿದ್ರೆ ಕ್ಯಾಬೇಜು ತುಂಬ ನುಣ್ಣಗಾಗೋಗ್ಬಿಡುತ್ತೆ. 1 ವಿಜಿಲ್ ಬರೋಷ್ಟು ಸಾಕಾಗುತ್ತೆ. ನೋಡಿ, ಈಗ ಇಲ್ಲಿ 1 ವಿಜಿಲ್ ಬಂದಿದೆ. ನಾನು ಓಪನ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಬಂದಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ಳಿ. ನೀರು ಸಪ್ರೇಟ್ ಆಗುತ್ತೆ, ಪಲ್ಯ ಎಲ್ಲ ಸಪ್ರೇಟ್ ಆಗುತ್ತೆ. ನೋಡಿ, ಇಲ್ಲಿ ಹೆಸರು ಕಾಳು ಇಚ್ಕಿದ್ರೆ ಹಿಂಗಾಗುತ್ತೆ. ಬೆಂದಿದೆ, ಸಾಕು. ಇಷ್ಟು ಬೆಂದರೆ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ. ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಅದು ಸ್ವಲ್ಪ ಕೆಂಪಗಾದ್ಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ 5 ರಿಂದ 6 ಹಸಿಮೆಣಸಿನಕಾಯಿ, ಕರಿಬೇವು. ಈರುಳ್ಳಿ ಬೇಯೋಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಹಾಕಿ, ಯಾಕಂದರೆ ನಾವು ಆಲ್ರೆಡಿ ಕಾಳಿಗೆ ಉಪ್ಪು ಹಾಕಿ ಬೇಯಿಸಿದ್ದೀವಿ. ಇದಕ್ಕೂ ಜಾಸ್ತಿ ಉಪ್ಪು ಹಾಕಿದ್ರೆ ತುಂಬ ಉಪ್ಪು ಅನಿಸ್ಬಿಡುತ್ತೆ. ನೋಡಿ, ಸ್ವಲ್ಪ ಸಾಕಾಗುತ್ತೆ. ಈರುಳ್ಳಿ ಎಷ್ಟು ಬೇಕೋ ಅಷ್ಟು. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು. ತುಂಬ ಗೋಲ್ಡನ್ ಬ್ರೌನ್ ಬೇಕಾಗಿಲ್ಲ. ಈಗ ಬೇಯಿಸಿರೋ ಹೆಸರು ಕಾಳು ಮತ್ತು ಕ್ಯಾಬೇಜನ್ನ ಇದಕ್ಕೆ ಹಾಕಿ 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ತುಂಬ ಏನು ಮಿಕ್ಸ್ ಮಾಡಬೇಕಾಗಿಲ್ಲ. ಈಗ 1 ಕಪ್ ತುರಿದಿರೋ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು 5-6 ಸಲ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡಿ. ಈಗ ಕ್ಯಾಬೇಜ್ ಪಲ್ಯ ರೆಡಿ ಆಗಿದೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ತಿನ್ನಲು ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ಸಾರಿಗೆ ಮಸಾಲೆ ರುಬ್ಕೊಳ್ಳೋಣ. 1 ಸ್ಪೂನ್ ಎಣ್ಣೆ ಹಾಕಿ 1 ಈರುಳ್ಳಿ, 1 ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಮೆಣಸು, ಒಣಮೆಣಸಿನ್ಕಾಯಿ 5 ರಿಂದ 6, ಸ್ವಲ್ಪ ಧನಿಯಾ. ಇದನ್ನು ಯೂಶುವಲಾಗಿ ಯಾರೂ ಹಾಕಲ್ಲ, ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಧನಿಯಾ ಹಾಕಿ ಮಾಡ್ತೀವಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಾದಮೇಲೆ ಸ್ವಲ್ಪ ಹುಣಸೆಹಣ್ಣು, 1 ಟೊಮಟೊ ಸಣ್ಣದಾಗಿರೋದು. ಸ್ವಲ್ಪ ಟೊಮೊಟೊ ಹುಣಸೆಹಣ್ಣು ಮೆತ್ತಗಾದ ಮೇಲೆ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕರಿಬೇವು, ಸ್ವಲ್ಪ ತುರಿದಿರೋ ಕೊಬ್ಬರಿ, ಹಸಿ ಕೊಬ್ಬರಿ, 1 ಸ್ಪೂನು ಸಾಂಬಾರು ಪೌಡರ್ ಹಾಕಿ 1 ನಿಮಿಷ ಕಲಿಸ್ಬಿಟ್ಟು, ಅದೇ ಬಿಸಿ ಸಾಕಾಗುತ್ತೆ. ಸ್ಟವ್ ಆಫ್ ಮಾಡಿ. ಈಗ ಇದನ್ನು ಮಿಕ್ಸಿಯಲ್ಲಿ ತರಿ ಅಥವಾ ನುಣ್ಣಗೆ ಯಾರು ಬೇಕೋ ರುಬ್ಕೊಳ್ಳಿ. ಈಗ ಬೇಯಿಸಿಟ್ಟಿರುವಂಥ ನೀರಿದೆಯಲ್ಲ, ಆ ನೀರಿಗೆ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಎಷ್ಟು ಬೇಕೋ ಅಷ್ಟು ಮಸಾಲೆಗೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಲವರಿಗೆ ಸ್ವಲ್ಪ ಗಟ್ಟಿ ಬೇಕನ್ನಿಸುತ್ತೆ, ಕೆಲವರಿಗೆ ತೆಳ್ಳಗಿದ್ರೆ ಸಾಕು ಅನಿಸುತ್ತೆ. ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊತಿದ್ದೀನಿ. ಈಗ ಇದನ್ನು ನೋಡಿ, ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಯಲು ಬಿಡಿ. 10 ರಿಂದ 15 ನಿಮಿಷ. ನೋಡಿ, ಈ ಥರ ಚೆನ್ನಾಗಿ ಕುದೀತಿದೆ. ಈ ಕುದಿಯೋ ಟೈಮಲ್ಲಿ ಇದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು, ಸ್ವಲ್ಪ ಹಿಂಗೆ ಹಾಕಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ
ಫ್ರೈ ಮಾಡಿ. ನೋಡಿ ಇಷ್ಟು ಸಾಕಾಗುತ್ತೆ. ಈಗ ಕುದಿತಿರುವಂಥ ಸಾಂಬಾರಿಗೆ ನಾವು ಹಾಕಿರೋವಂಥ ಒಗ್ಗರಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡಿದರೆ ಬಸ್ಸಾರು ರೆಡಿಯಾಗಿದೆ. ಈಗ ಬನ್ನಿ ಬಸ್ಸಾರನ್ನ ಪ್ಲೇಟ್ಗೆ ಸರ್ವ್ ಮಾಡೋಣ. ನೋಡಿದ್ರ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ರುಚಿಯಾದಂಥ ಬಸ್ಸಾರು ರೆಡಿಯಾಗಿದೆ. ಈಗ ಇದನ್ನು ನಿಮಗೆ ಬೇಕಾದರೆ ಚಪಾತಿ ಅಥವಾ ಮುದ್ದೆ, ಅನ್ನ ಯಾವುದ್ರ ಜೊತೆ ಆದರೂ ತಗೋಬೋದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.